ನಮಸ್ಕಾರ ರೀ. ಇದು ನಮ್ಮದು ನವಮಿ ಕಂಪ್ನಿದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಈಗ ಹೋದ ವರ್ಷನೂ ಹಚ್ಚಿರಿ, ಈ ವರ್ಷನೂ ಹಚ್ಚಾಕತ್ತೀರಿ. ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಿ? ಈಗ ನಾವು ಬಂದಿರೋದು ಕಬ್ಬೂರು ಪ್ಲಾಟಿಗೆ ವಿಸಿಟ್. ಹ್ಞೂ ರೀ. ಇದು ಈಗ ಇನ್ನೊಂದು ಫಸ್ಟ್ ಹಾರ್ವೆಸ್ಟಿಂಗ್. ಹ್ಞೂ ರೀ. ಚೆನ್ನಾಗಿ ಸೈಜ್ ಐತಿ. ಹ್ಞೂ ರೀ. ಒಳ್ಳೆ ತೂಕ ಐತಿ, ಬಾಲ್ ಇದ್ದಂಗೆ ಐತಿ. ಹ್ಞೂ ರೀ. ಭೂಮಿ ನಾರಂಗಿ ಅಂತ ಇದು ಆರೆಂಜ್ ಕಲರ್. ಹ್ಞೂ ರೀ. ಮಾರ್ಬಲ್ ಅಂತ ಯೆಲ್ಲೋ ಕಲರ್. ಹ್ಞೂ ರೀ. ಚೆನ್ನಾಗೈತಿ. ಒಂದ್ಸಲ ನಮ್ಗೆ ಸ್ವಲ್ಪ ಶಾರ್ಟೇಜ್ ಆಗಿತ್ತು, ಇದಕ್ಕೆ ನರ್ಸರಿ ತೊಗೊಂಡು ಹಾಕಿದ್ವಿ. ಹ್ಞೂ ರೀ. ಚೆನ್ನಾಗಿ ಒಳ್ಳೆ ಕ್ವಾಲಿಟಿನೂ ಬಂತು. ಹ್ಞೂ ರೀ. ಒಳ್ಳೆ ವೆರೈಟಿ. ಮತ್ತು ನಿಮ್ಗೆ ನವಮಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಕಂಪ್ನಿ ಬಗ್ಗೆ? ಪರವಾಗಿಲ್ಲ, ರೈತರಿಗೆ ಒಳ್ಳೆ ತೂಕ ಐತಿ ಹೂವು. ಹ್ಞೂ ರೀ. ಕ್ವಾಲಿಟಿನೂ ಐತಿ. ಹ್ಞೂ ರೀ. ವ್ಯಾಪಾರಸ್ಥರಿಗೂ ಒಳ್ಳೆ ಲೈಕ್ ಐತಿ. ಹ್ಞೂ ರೀ. ಆಮೇಲೆ ಸ್ವಲ್ಪ ಆರೆಂಜ್ ಕಲರ್ನಾಗ ಮತ್ತು ನೆಕ್ಸ್ಟ್ ನೀವು ಅದ್ರಾಗ ಇಂಪ್ರೂವ್ಮೆಂಟ್ ಮಾಡಿ ಕಲರ್ ಡೀಪ್ ಆರೆಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿರಿ. ಹ್ಞೂ ರೀ. ಇದು ಸ್ವಲ್ಪ ಇನ್ನೊಂಚೂರು ಡೀಪ್ ಆರೆಂಜ್ ಆದರೆ ಭಾಳ ಚಲೋ. ಹ್ಞೂ ರೀ. ವ್ಯಾಪಾರಸ್ಥರು ಡೀಪ್ ಆರೆಂಜ್ ಕೇಳ್ತಾ ಇದ್ದಾರೆ, ಕೇಳಕತ್ತಾರ. ಹೌದು ರೀ. ಕೇಳಕತ್ತಾರ. ಎಲ್ಲೋ ಮಾತ್ರ ಅಗದಿ ನಂಬರ್ 1 ಐತಿ. ನಂಬರ್ 1 ಐತಿ. ಇದು ಸಹಿತ ಇಳುವರಿ ಹೆಚ್ಚಿಗೆ ಐತಿ. ಇಳುವರಿ ಏನೋ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ಒಳ್ಳೇದು. ಹ್ಞೂ ರೀ. ಮತ್ತು ನೀವು ಹೇಳ್ರಿ ಮಹೇಶಣ್ಣವ್ರ. ಎಲ್ಲ ಹೇಳ್ರಿ, ಮಾತಾಡ್ರಿ, 2 ನಿಮಿಷ ಮಾತಾಡ್ರಿ. ಮಾತಾಡ್ರಿ ಹಾಂ. ನಮ್ಮ ಕಂಪ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಈ ನವಮಿ ಕಂಪ್ನಿಯಿಂದ ನಾವು ಫಾದರ್ಸ್ ದೀಪಾವಳಿ ಮಾನಾಮಿ ಟೈಮ್ ಈ ಕಬ್ಬೂರು ದಿಲೀಪ್ ನರ್ಸರಿ ಒಳಗೆ ಸಸಿ ತೊಗೊಂಡು ಹಚ್ಚಿದ್ವಿ. ಹ್ಞೂ ರೀ. ಒಳ್ಳೆ ಗಿಡನೂ ಹೆಲ್ದಿಯಾಗಿ ಬೆಳಿತೈತಿ. ಹ್ಞೂ ರೀ. ಕ್ವಾಂಟಿಟಿ ಕ್ವಾಲಿಟಿ ಹೂವು ಮಾತ್ರ ಒಳ್ಳೆ ರೀತಿಯಿಂದ ವ್ಯಾಪಾರಸ್ಥರಿಗೆ ಹೆಚ್ಚಂಗೆ ಒಂದು ರೇಟು ಅದ್ರ ತಕ್ಕಂಗೆ ಇಳುವರಿ ಮತ್ತು ಆಮೇಲೆ ಅದಕ್ಕೆ ಹೆಚ್ಚಿನ ತೂಕ ರೈತರಿಗೆ ಒಂದು ಉತ್ತಮ ಸ್ಥಿತಿ ಒಳಗೆ ಈ ಹೂವು ಭಾಳ ಲಾಭ ಪಡಿಬೋದು. ಇದರಿಂದ ಈ ನವಮಿ ಕಂಪ್ನಿ ಭಾಳ ಅತ್ಯುನ್ನತವಾಗಿದೆ ರೈತರಿಗೆ. ಇದರ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕ್ವಾಲಿಟಿ ಅಂದ್ರೆ ನೀರು ಹಿಡಿದ್ರು ಗಟ್ಟಿ ಮುಟ್ಟ ಹೂವು ಮೇಲೆ ಭಾಳ ಚಂದ 4 ದಿನ ಇಟ್ಟರು ಹೂವು ತಡಿತೈತಿ. ಆಮೇಲೆ ಹೆಚ್ಚಿನ ಇಳುವರಿನ ತೆಗಿಬೋದು. ಆಮೇಲೆ ಹೂವು ಭಾಳ ಕ್ವಾಲಿಟಿ ಭಾಳ ಐತ್ರಿ. ಮತ್ತು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾತಾಡ್ರಿ.